ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಗೀತಾ ಸುಜಿತ್ ಯೂಟ್ಯೂಬ್ ಚಾನಲ್. ನೋಡಿ, ಅರೇಬಿಕ್ ಸ್ಟೈಲಲ್ಲಿ ಅರೇಬಿಕ್ ಸಲಾಡ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬಲ್ಗರ್ ವೀಟ್ ಅಂತ ಕರೀತಾರೆ. ಅಂದರೆ ನಮ್ಮ ಇಂಡಿಯಾದಲ್ಲಿ ಇದಕ್ಕೆ ಗೋಧಿ ನುಚ್ಚು ಅಂತ ಹೇಳ್ತಾರಲ್ಲ, ಚಿಕ್ಕ ಚಿಕ್ಕ ಗೋಧಿದು ನುಚ್ಚು ಬರುತ್ತಲ್ಲ, ಅದು ಇದು. ಒಂದು ಲೆಮನ್ನ ಕಟ್ ಮಾಡಿ ಈ ರೀತಿ ಜ್ಯೂಸ್ ತೆಗೆದಿಟ್ಕೊಂಡಿದ್ದೀನಿ. ನಂತರ ಈ ಬಲ್ಗರ್ ವೀಟ್ಗೆ ಆ ಜ್ಯೂಸನ್ನು ಆ್ಯಡ್ ಮಾಡಿ, ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ ಒಂದು 20 ನಿಮಿಷ ನೆನೆಸಿಡಬೇಕು. ಅದು ನೀರಲ್ಲಿ ಚೆನ್ನಾಗಿ ನೆನೆಬೇಕು. ನಂತರ ಇಲ್ಲಿ ನಾನು ಪಾರ್ಸ್ಲಿನ ಕಟ್ ಮಾಡ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಪಾರ್ಸ್ಲಿ ಲೀವ್ಸ್ನ ಕಟ್ ಮಾಡ್ಕೋಬೇಕು. ನಂತರ ಒಂದು 6-7 ಮಿಂಟನ್ನ ತೊಗೊಂಡಿದ್ದೀನಿ, ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಂತರ ನಾನು ಆನಿಯನ್ ತೊಗೊಂಡಿದ್ದೀನಿ. ಆನಿಯನ್ ಕೂಡ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಒಳಗಡೆ ಇರ್ತಕ್ಕಂಥ ಟೊಮೊಟೊ ಬೀಜ ಎಲ್ಲ ರಿಮೂವ್ ಮಾಡಿ ಅದನ್ನು ಕೂಡ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ ನಂತರ ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಸಲಾಡ್ಗೆ ಅಂತ ತೋರಿಸ್ತೀನಿ. ಟೊಮೊಟೊ, ಇದು ಸಮಕ್ ಅಂತ ಹೇಳ್ತಾರೆ, ಲೆಮನ್ ಜ್ಯೂಸು, ಹಾಗೆ ಈರುಳ್ಳಿ ಕಟ್ ಮಾಡಿರೋದು, ಪಾರ್ಸ್ಲಿ ಮತ್ತು ದಾಳಿಂಬೆ ಬಿಡಿಸಿಟ್ಟಿರೋದು, ಮತ್ತು ಪುದೀನ, ಮತ್ತು ಉಪ್ಪು, ಮತ್ತು ಕಾಳುಮೆಣಸಿನ ಪುಡಿ, ಹಾಗೂ ಬಲ್ಗರ್ ವೀಟ್ ಅಂದರೆ ಗೋಧಿ ನುಚ್ಚು, ಇದೆಲ್ಲದನ್ನೂ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ಬೌಲಿಗೆ ನಾನು ಇವಾಗ ಪಾರ್ಸ್ಲಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರದಲ್ಲಿ ನಾನು ಬಲ್ಗರ್ ವೀಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಮಿಂಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಪೆಪ್ಪರ್ ಪೌಡರ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರದಲ್ಲಿ ಸಾಲ್ಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಲೆಮನ್ ಜ್ಯೂಸನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಸಮಕ್ ಅಂತ ನಾನು ಹೇಳಿದ್ನಲ್ಲ, ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಇದು ತುಂಬ ಹುಳಿ ಅಂಶ ಇರುತ್ತೆ. ನಂತರ ದಾಳಿಂಬೆ ಹಾಕ್ಕೋತಾ ಇದ್ದೀನಿ. ಇದೆಲ್ಲದನ್ನು ಹಾಕ್ಕೊಂಡ ನಂತರ 1 ಸ್ಪೂನ್ ಆಲಿವ್ ಆಯಿಲ್ನ ಆ್ಯಡ್ ಮಾಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿರೋಂಥ ಈಸಿಯಾಗಿ ಮಾಡುವಂತಹ ಸಲಾಡ್ ಇದು. ಇದಕ್ಕೆ ಅರಬಿಲಿ ತಬುಲಾ ಸಲಾಡ್ ಅಂತ ಹೇಳ್ತಾರೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ನ ಒತ್ತಿ, ನಿಮಗೆ ನೋಟಿಫಿಕೇಷನ್ ಬೇಗ ಬರುತ್ತೆ. ಥ್ಯಾಂಕ್ ಯು.